ಭಾಗಕ್ಕೆ ಆಗಿರ್ತಕ್ಕಂಥ ಕೆಲಸಗಳ ಬಗ್ಗೆ ಕೂಡ ವಿವರವಾಗಿ ಹೇಳಿದ್ದಾರೆ. ನಾವು ಬಂದಿರತಕ್ಕಂಥ ಉದ್ದೇಶ ಹಿಂದೆ ಚುನಾವಣೆಗಿಂತ ಪೂರ್ವದಲ್ಲಿ ಚುನಾವಣೆ ಆದಮೇಲೆ ಬಹಳಷ್ಟು ಸಲ ಬರ್ತಕ್ಕಂಥ ತೀರ್ಕೊಂಡಿದ್ದಾರೆ. ನಾವು ಭೀಮರಾಡವರು, ನುಣ್ಣೂರವರು, ನಮ್ಮ ಮಿಗರಾಜ್ ಅವರು ಎಲ್ಲ ಗ್ರಾಮದ ಮುಖಂಡರು ನಮ್ಮ ಕರ್ಕೊಂಡು ಹೋಗ್ತಿದ್ರು. ಆ ಬಿಲ್ಡಿಂಗ್ ನೋಡಿ ನಿಂತು ಇದು ಕುಂಬಾರ ಸಮಾಜದವರು ಅವಾಗ 1992ರಲ್ಲಿ ಬಂಗಾರಪ್ಪನವ್ರ ಕಾಲದಲ್ಲಿ ಒಂದು ಇಂಥ ಕಾರ್ಯಕ್ರಮ ಕುಂಬಾರ ಕಂಬಾರ ಕೈಗಾರಿಕೆ ಮಾಡ್ತಕ್ಕಂಥ ಸಣ್ಣ ಸಣ್ಣ ಕೈಗಾರಿಕೋದ್ಯಮಿಗಳಿಗೆ ಸಹಾಯ ಮಾಡಬೇಕು, ಅದರಿಂದ ಅವರು ಬದುಕು ಹಸನಾಗಬೇಕಂತ ಹೇಳಿ ಎಲ್ಲ ಯೋಜನೆಗಳ ವಿಶ್ವ ಯೋಜನೆಯಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಟ್ಟಿರ್ತಕ್ಕಂಥದ್ದು. ಸುಮಾರು 42 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಬಿಲ್ಡಿಂಗ್ ಶಿಥಿಲಗೊಂಡು ಸಂಪೂರ್ಣ ಬೀಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅದನ್ನು ನೋಡಿ ನಾನು ಯಾವಾಗಲೂ ನಮ್ಮ ರಾಜಕೀಯ ಜೀವನದಲ್ಲಿ ಈ ಸಣ್ಣ ಸಣ್ಣ ಜನಾಂಗವರು ಫಲನೂ ಕಡಿಮೆ ಆಗ್ತದೆ. ಹಳ್ಳಿಯಾಗ ಏನಪ್ಪ ಅಂದ್ರೆ ಈ ಉದ್ಯೋಗ ಇರಂಗಿಲ್ಲ. ಇದೇ ಏನಪ್ಪ ಅಂದ್ರೆ ಕುಂಬಾರಿಕೆ ಮಾಡಿ ಗಡಿಗೆ ಮಾಡಿ ಮಾರಿಕೊಂಡು ಅವ್ರು ಉಪಜೀವನ ಮಾಡ್ತಕ್ಕಂಥದ್ದು, ಮಕ್ಕಳ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು, ಕುಂಬಾರಿಕೆ ಮಾಡ್ತಕ್ಕಂಥವ್ರು, ಕಂಬಾರಿಕೆ ಮಾಡ್ತಕ್ಕಂಥವ್ರು, ಬೇರೆ ಬೇರೆ ಸಣ್ಣ ಸಮಾಜದವರು ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗ್ತಕ್ಕಂಥವ್ರು. ಇವರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಮೊದಲಿಂದ ನಮ್ಮ ತಲೆಯಲ್ಲಿ ಇರ್ತಕ್ಕಂಥ ವಿಚಾರ. ಅದಕ್ಕೆ ನಾವು ದರ್ಶನಾಪುರ ಹತ್ರ ನಾವೆಲ್ಲರೂ ಹೋದೆವು. ಅವ್ರಿಗೆ ಹೇಳಿದ್ರೆ ಒಂದು 2 ಕೋಟಿ ರೂಪಾಯಿ ಒಂದು ಕುಂಬಾರ ನಮ್ಮ ಕ್ಷೇತ್ರದಲ್ಲೇ ಇದ್ದಾರೆ. ಅದು ಕೂಡ ಮೇಲ್ಮುಂದ ಕೆ ಗ್ರಾಮದಲ್ಲಿ ಬಹಳಷ್ಟು ಜನ ಇದ್ದಾರೆ. ನಮ್ಮ ಜೇವರ್ಗಿಯಲ್ಲಿ ಕೂಡ ನಾನಿದ್ದಾಗ ಸಣ್ಣ ಕಟ್ಟಿದ್ದೆ, ಜಿಲ್ಲಾ ಪಂಚಾಯತ್ ಸದಸ್ಯನಿದ್ದಾರೆ. ಅಲ್ಲಿ ಒಂದೇನಪ್ಪ ಅಂದ್ರೆ ಬೋಸ್ಗ ಅಂತ ಹೇಳಿ ಗ್ರಾಮ, ಅಲ್ಲಿ ಕುಂಬಾರ ಜನಾಂಗ ಜಾಸ್ತಿ ಕೆಲವೊಂದು ಇದರಲ್ಲಿ. ಅದೇ ಪ್ರಕಾರ ಇನ್ನೂ ಜಾಸ್ತಿ ಒಂದು ಬಿಲ್ಡಿಂಗ್ ಮಾಡಿ ಮತ್ತು ಬಹಳಷ್ಟು ಜನ ಬ್ರಹ್ಮಪುರದಲ್ಲಿ ಹೋಗ್ತಿದ್ದೆ. ಗಡ್ಡಿಗಳು ಬಂದ್ರೆ ಸ್ಟೇಟ್ ಕೇಸ್ನಾಗ ಗಾಳಿ ಕುಂಡಿ ಮ್ಯಾಗ ಇಡ್ತಿದ್ರು ಒಣಗಲ್ಕ. ಇಲ್ಲಕ್ಕೆ ಜಾಗನೇ ಇಲ್ಲ. ಏನಾದರೂ ಮಾಡಬೇಕು ಅಲ್ಲಿ ನೋಡಿದ್ರೆ ಜಾಗ ಇದ್ದಿಲ್ಲ. ಅವ್ರು ಹೇಳಿದ್ರು ನಮ್ಗೆ ಈ ಲಕ್ಷ್ಮೀ ಗುಡಿ ಕಟ್ಟಿಸ್ಕೊಡ್ರಿ ಅಂದ್ರು. ಅಲ್ಲೂ 60 ಲಕ್ಷ ರೂಪಾಯಿ ಮೊನ್ನೆ ಪೂಜೆ ಮಾಡಿ ಎಲ್ಲ ಕುಮಾರ ಸಮಾಜಗಳು ನಮ್ಮನ್ನ ಪೂಜೆ ಮಾತಾಯಿ ದೊಡ್ಡಪ್ಪ ಅಪ್ಪ ಅವರು ಮತ್ತು ದಾಕ್ಷಾಯಣಿ ಅಮ್ಮವ್ರನ್ನ ಕರೆಸಿ ಚೌಡಾಪುರ ಮಠ ಸ್ವಾಮಿಗಳನ್ನ ಕರೆಸಿ ಪೂಜೆ ಮಾಡಿ ಅದನ್ನು ಕೂಡ ಪ್ರಾರಂಭ ಮಾಡ್ತಾರೆ. 60 ಲಕ್ಷ ರೂಪಾಯಿ. ಮತ್ತು ಇಲ್ಲಿನೂ ಕೂಡ 60 ಲಕ್ಷ ರೂಪಾಯಿದಲ್ಲಿ ಸಣ್ಣ ಜಾಗ ಇದೆ. ಭಾಳ ದೊಡ್ಡದು ಇತ್ತಂದ್ರೆ ದೊಡ್ಡ ಇಡ್ಬೋದು. ಸಣ್ಣ ಜಾಗ ಇದೆ, ಅದರಲ್ಲಿ ನಮ್ಮೆಲ್ಲ ಕುಂಬಾರಿಕೆ ಮಾಡಿ ಅಲ್ಲಿ ಅನ್ಕೊಂಡು ಏನಪ್ಪಂದ್ರೆ ಅವತ್ತಾಗಿ ನಿಮಗೆ ಅವಕಾಶ ಆಗ್ತದೆ, ಅನುಕೂಲ ಆಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು 60 ಲಕ್ಷ ರೂಪಾಯಿ ಇವತ್ತು ಪೂಜೆನ ಪ್ರಾರಂಭ ಮಾಡಿದ್ವಿ. ಒಮ್ಮೆ ಮಾಡಬೇಕಿತ್ತು ನಮ್ದು. ಇಲ್ಲಿ ಬೀರಲಿಂಗನ ದೇವಸ್ಥಾನ ಕೂಡ ಹಣವನ್ನು ಒದಗಿಸಿದೀವಿ. ಅಲ್ಲಿ ಜಟ್ಟಿಂಗರಾಯ ದೇವಸ್ಥಾನ ಮೊದಲು ಕೊಟ್ಟಿದ್ದು. ಈಗಾಗಲೇ ಗುಡಿ 20 ಲಕ್ಷ ರೂಪಾಯಿ ಜಟ್ಟಿಂಗ ಕೊಟ್ಟಿದ್ದೇವೆ. ಮತ್ತೊಂದು ಕೇಳ್ತದ್ರಿ ಬೀರಲಿಂಗೇಶ್ವರ ದೇವಸ್ಥಾನಕ್ಕೆ 25 ಲಕ್ಷ ರೂಪಾಯಿ. ಅಂಬಿಗರ ಚೌಡೇಶ್ವರ ಸಮುದಾಯ ಮುಂದುವರೆದ ಕಾಮಗಾರಿ 20 ಲಕ್ಷ. ವೆಂಕಟೇಶ್ವರ ದೇವಸ್ಥಾನ ಅವ್ರೇನು ಯಾರು ಬಂದಿಲ್ಲ, ಹೇಳಿಲ್ಲ. ನೀವು ಕುಂಬಾರ ಸಮಾಜದವರು ಯಾರು ಅರ್ಜಿ ಕೊಟ್ಟಿಲ್ಲ. ನಾವೇ ತಿಳಿದೇನಂತಂದ್ರೆ ನೋಡಿ ಅವ್ರಿಗೆ ನಾವು ಬಾ ಅಂತಂದ್ರೆ ಬಂದ್ಲಂತೆ. ನನ್ಗೆ ಗೊತ್ತು ಬನ್ನಿ ಬಿಜೆಪಿಗೆ ಹಾಕಿ ನನಗೇನು ಬೇಕಾಗಿಲ್ಲ, ತುಂಬಾ ಅನ್ಕೊಳ್ಳಿ. ನಾ ಎಲ್ಲಿ ತಪ್ಪು ಹೋಗಿಲ್ಲ. ನನಗೆ ಊರಲ್ಲಿ ಕಲ್ಲಪ್ಪ ಕಡೆ ಮಲ್ಲಪ್ಪ ಕಡೆ ಹಾಕ್ತೀನಿ. ಪ್ರಭುಗೌಡ ಅಪೋಸ್ ಮಾಡಬೇಕಾದ್ರೆ ಅದೇ ಇರಂಗಿಲ್ಲ. ಪ್ರಭುಗೌಡ ನಮ್ಗೆ ಅನ್ಯಾಯ ಮಾಡಿದ ಏನು ಇರಂಗಿಲ್ಲ. ಕಾಂಗ್ರೆಸ್ ಅನ್ಯಾಯ ಮಾಡಿದ್ರೆ ಊರಲ್ಲಿ ಪಂಚಾಯತಿ ಜಾಗದಿಂದ ನಂಗೆ ಆಗಿರ್ತಾರ. ಸುಮ್ಮನೆ ನಮ್ಮಲ್ಲಿ ಏನೇನು ಹೇಳ್ರಿ ಎಲ್ಲ ಕೆಲಸ ಮಾಡ್ತೀವಿ. ಯಾವುದೇ ನನಗೆ ಏನು ಹೇಳಿದ್ದಿಲ್ಲ. ಅಂದ್ರೆ ನಾನು ಯಾಕೆ ಹೇಳ್ತಕ್ಕಂಥ ತಾತ್ಪರ್ಯ ಇಷ್ಟೇ. ಎಲ್ಲ ದೇವಸ್ಥಾನಗಳು ಇನ್ನೊಂದು ಲಕ್ಷ್ಮೀ ದೇವಸ್ಥಾನ ಇರ್ತೀವಿ ಎಲ್ಲ ಹೇಳ್ತೀನಿ. ಇನ್ನೊಂದು ನಮ್ಮ ಪೂಜೆಗಳು ಗುಡಿಗೆ ಹೋಗಿದ್ದೇವೆ ನಾವು. ನಮ್ಮ ಸಂತೋಷ್ ಗೌಡರವರು ಒಂದು ಬಿಲ್ಡಿಂಗ್ ಇಟ್ಟಿದ್ದಾರೆ. ಪೂಜೆ ಮಾಡಕ್ಕೆ ಹೋದಾಗ ಅಲ್ಲಿ ನೋಡಿ ಅಲ್ಲಿ ಬಂದ್ರೆ ಅದನ್ನು ಕೂಡ ಬೀಳ್ತಕ್ಕಂಥ ಸ್ಥಿತಿ. ಪೂಜೆಗಳು ಭಾಳ ಸಲ ಬಂದಾರ. ಇನ್ನ ಏನೇನು ಆಗಿದ್ದಿಲ್ಲ. ಆ DC ಆಫೀಸ್ ಬಂದ್ರೆ ಸ್ವಲ್ಪ ತೊಂದರೆಯಿಂದ ಎಲ್ಲ ಹೊಸು ಒಂದೇ ದಿನ ಏನಪ್ಪ ಅಂದ್ರೆ ಪೂಜೆ ಮಾಡಿ ಎಲ್ಲ ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಈ ಸಂದರ್ಭವನ್ನು ಮುಂದುವರೆದ ಕಾಮಗಾರಿ ಬೀರಲಿಂಗೇಶ್ವರ ಗುಡಿ 25 ಲಕ್ಷ, ವೆಂಕಟೇಶ್ವರ ದೇವಸ್ಥಾನ, ಶಿವಲಿಂಗೇಶ್ವರ ದೇವಸ್ಥಾನ ಕೂಡ ಅಷ್ಟೇ ಉಳಿದಿದೆ. ಶಿವಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಅಲ್ಲಿ ಪಟ್ನಾದಲ್ಲಿ 1 ಕೋಟಿ ರೂಪಾಯಿ ಕೊಟ್ಟು ದೇವಸ್ಥಾನ ಕಟ್ಟಿಸ್ತಾ ಇದ್ದೀವಿ ಕೈಯಲ್ಲಿ. ಮತ್ತು ದೊಡ್ಡ ಕಮಾನ್ ಕೂಡ ಅಂತಂದ್ರೆ ಸಾವಳಿಗೆಯಲ್ಲಿ ಅದು 40 ಲಕ್ಷ ರೂಪಾಯಿ.
ಅಲ್ಲಿ ಹೈಸ್ಕೂಲ್ ಸಲುವಾಗಿ ಅವ್ರಿಗೆ 50 ಲಕ್ಷ ರೂಪಾಯಿ. ಶುಲಿಂಗೇಶ್ವರ ದೇವಸ್ಥಾನಕ್ಕೆ ಸಾಕಷ್ಟು ಸಹಾಯ ನಾನು ಕೊಟ್ಟಿದ್ದೀವಿ. ಮತ್ತು ನಮ್ಮ ಕಣ್ಣಿ ಲಿಂಗರಾಜ ಶಂಕರಲಿಂಗ ದೇವಸ್ಥಾನಕ್ಕೆ 1 ಕೋಟಿ, ಮತ್ತು ನಮ್ಮ ಹಡಗಿಲ ಆವತಿಯಲ್ಲಿ 50 ಲಕ್ಷ, ನಮ್ಮ ಧೂಳು ಬಸವೇಶ್ವರ ದೇವಸ್ಥಾನ ಹುಟ್ಟೂರಲ್ಲಿ ಕೂಡ 1 ಕೋಟಿ. ಈ ರೀತಿ ಎಲ್ಲ ಸಮಾಜಗಳು, ಅಂಬೇಡ್ಕರ್ ಭವನ್ಗೆ 3 ಕೋಟಿ ರೂಪಾಯಿ ಬಸವನಗರದಲ್ಲಿ, ಎಲ್ಲ ಸಮಾಜದ ಜನಾಂಗದವರಿಗೂ ಕೂಡ, ಮಾದರ ಸಮಾಜಕ್ಕೆ, ಲಂಬಾಡಿ ಸಮಾಜಕ್ಕೆ, ಎಲ್ಲ ಸಮಾಜದವರು ಕೂಡ ಸಮನಾಗಿ ಏನಪ್ಪಂದ್ರೆ ಈ ಕೆಲಸಗಳನ್ನು ತೆಗೆದುಕೊಂಡಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕರನ್ನಾಗಿ ಮಾಡಿದ್ದೀರಿ. ಆ ಒಂದು ಶಕ್ತಿಯಿಂದ ಇವತ್ತು ತಮ್ಮ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಇನ್ನು 2 ವರ್ಷಗಳ ಕಾಲ ಇದೇನೋ ಟ್ರೇನ್ ಉಳಿದಿದೆ, ಅದು ಕೂಡ ಬಹಳ ಬೇಗನೆ ಆ ತಡೆಗೋಡೆ ಇದರಲ್ಲಿ ಕೊಟ್ಟರೆ ಕಾಣ್ತೀನಿ. ಈ KKR ಅದನ್ನು ಕೂಡ ಏನಂದ್ರೆ ಕೆಲಸ ಮಾಡಿಸ್ತಕ್ಕಂಥ ಸಾಧನೆ. KKR CC ರಸ್ತೆ ಮತ್ತು ಚರಂಡಿ ನಿರ್ಮಾಣ ಅಂತ 20 ಲಕ್ಷ ಇರ್ತದೆ. ಚರಂಡಿ ಅಂದ್ರೆ ಅದೇ ಅಲ್ಲ ಇಲ್ಲಿ, ಅದನ್ನು ಕೂಡ ಏನಪ್ಪ ಅಂದ್ರೆ ಈಗೆಲ್ಲ ಕೆಲಸಗಳು ಪ್ರಾರಂಭ ಆಗ್ತಕ್ಕಂಥದ್ದು. ಹಳ್ಳಿಯಲ್ಲಿರ್ತಕ್ಕಂಥ ನಮ್ಮ ಗ್ರಾಮೀಣ ಜನತೆಗೆ ಕಳಪೆಯಿಂದ ವಿನಂತಿ ಮಾಡಿಕೊಡ್ತೇನೆ. ಟೆಂಡರ್ ತೊಗೊಂಡಿರ್ತಾರ, ಕಾಂಟ್ರಾಕ್ಟ್ ಇರ್ತಾರ, ಸರಿಯಾಗಿ ಏನಪ್ಪ ಅಂದ್ರೆ ಉಸುಕ ಸರಿಯಾಗಿ ನೀರು ಹೊಡಿಬೇಕು, ಸರಿಯಾಗಿ ಉಸುಕ ಹಾಕ್ಬೇಕು, ಸಿಮೆಂಟ್ ಹಾಕ್ಬೇಕು ನೋಡಿ. ಯಾಕಂದ್ರೆ ನೀವೇ ಉಪಯೋಗ ಮಾಡೋರು ಇರೋರು ನೀವೇ. ನಾನು ಯಾಕಂದ್ರೆ ಕಟ್ಟಿರೋ ಸುಮ್ಕೂತ್ರೆ ಯಾರೋ ಬರ್ತಾರೆ, ಯಾರೋ ಕಟ್ಟಿದ್ರೆ ಮುಚ್ಚಿ ಮಾಡಿ ಹೋಗ್ಬೇಡಿ. ಅಲ್ಲೂ ನೀಟ್ ನೋಡ್ರಿ, ನೀರು ಹೊಡಿಯಪ್ಪ ಅಂತ ಹೇಳಿ, ಉಸುಕ ಸಿಮೆಂಟ್ ಕರೆಕ್ಟ್ ಹಾಕಂತ ಹೇಳಿ, ಕಳಪೆ ಕರ್ಜಿ ಆಗದಂತೆ ಭಾಸ್ಕರ ಸರಿಯಾಗಿ ನಿಂತು ಎಲ್ಲರೂ ಏನಪ್ಪ ಅಂದ್ರೆ ಒಂದು ಒಳ್ಳೆ ಕ್ವಾಲಿಟಿ ಡಿಸೈನ್ ಏನಿಟ್ರ ಕೇಳಿ, ಛತ್ ಇಟ್ರ, ಪತ್ರ ಇಟ್ಟಾರ, ಅವಕ್ಕೆ ಚಂದ ಬಾಟಿ ಟೈಪ್ ಮಾಡಿ ಏನಾದ್ರೂ ಇದ್ರೆ ಅದೆಲ್ಲ ಊರನ್ನು ಇಲ್ಲೇ ಹೇಳಿ, ಅದು ಏನಿಟ್ಟಿದೆ ಹೇಳಿ. ಕಡೆಗೆ ಛತ್ತಕ್ಕೆ ಹೋದ್ರೆ ಅಲ್ರಿ, ಅದು ಗೌರ್ಮೆಂಟ್ ಇರಬೇಕು, ಗಾಳಿ ಬಿಟ್ಟು ಹಾರಿ ಹೋಗಬಾರ್ದು. ಇನ್ನು ಏನಾದ್ರೂ ಚೇಂಜ್ ಮಾಡಿ ನಾನು ದುಡ್ಡು ಬೇಕಂದ್ರೆ ಹೆಚ್ಚು ಕೊಡ್ತೀನಿ. ಈಗ ಬಜೆಟ್ ಬಂದ್ರೆ ಇನ್ನೊಂದು 10 ಲಕ್ಷ 20 ಲಕ್ಷ ಬೇಕಾದ್ರೂ ಕೊಡ್ತೀನಿ. ಅಧ್ಯಕ್ಷರು ನೀವು ಎಲ್ಲ ಮಾತಾಡಿ ಆ ಸಮಾಜನ ಹೋದ್ಮ್ಯಾಗ ಸಮಾಜದ ಮುಖಂಡರಿಗೆ ಏನೇನು ಮಾಡ್ಬೇಕಂತ ಮಾಡಿದ್ವಿ ಹೇಳು. ಅವ್ರು ಏನ್ ಮಾಡಂತಾರೆ ಅದು ಪರ್ಮನೆಂಟ್ ಆಗಿ ಇರಂಗ್ ಮಾಡಿ. ಎಲ್ಲ ಊರಾಗ ತುಂಬಾ ಮಂದಿ ಎಲ್ಲರೂ ಕಲ್ತು ಚರ್ಚೆ ಮಾಡಿ ಹೇಳ್ರಿ. ಇದರಲ್ಲಿ ಮತ್ತೆ ಪದೇ ಏನಪ್ಪ ಹಂಗೆ ವಾದ ಮುಖ್ಯ ನೋಡಿ ಮೇಲೆ ಅನ್ಬೇಡ. ನಮ್ಮ ಕಾರ್ಯಕರ್ತರು ಇರ್ತಾರಿಲ್ಲ ಯಾವತ್ತು ನಿಮ್ಮ ಸಮಸ್ಯೆಗಳು ಅವರೇ. ಬಾಬು ಬಾಬ್ಜಿಯವರು, ನಮ್ಮ ಸಿದ್ದರಾಮಪ್ಪರು ಎಲ್ಲರೂ ಹೇಳ್ತಾರೆ. ರಮೇಶ್, ನಮ್ಮ ಅಂಬಾರಾಜ್ ಜಿಲ್ಲಾವರು ಎಲ್ಲರೂ ರಮೇಶ್ ಬಂದ್ರೆ ಈ ಗ್ರಾಮದ ಸಮಸ್ಯೆಗಳ ಬಗ್ಗೆ ಹೇಳ್ತಾರೆ. ಅದು ಏನಿಲ್ಲ, ನಾವು ಎಲ್ಲರೂ ಕೂಡಿ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು. ನಮ್ಮ ಕಾರ್ಯಕರ್ತರು ರಮೇಶ್ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಯಾರು ಬೇಡಂದಿಲ್ಲ, ಕಂಬಾರ್ದು ಮಾಡಂತ ನಮ್ಮ ಕಾರ್ಯಕರ್ತರು ಎಲ್ಲರೂ ಹೇಳಿ ಭೀಮರಾಡರಂತೂ ಪದೇ ಇದು ಮಾಡ್ರಿ ತುಂಬಾ ಮಂದಿ ಭಾಳ ಅನುಕೂಲ ಆಗ್ತದೆ ಅಂತ ಹೇಳಿ ನಾವೆಲ್ಲ ಕಳಕಳಿಯಿಂದ ಕೆಲಸ ಮಾಡ್ತಕ್ಕಂಥವ್ರಿದ್ದೀವಿ. ದಯಮಾಡಿ ಅದರ ಕೆಲಸ ತೆಗೆದುಕೊಳ್ಬೇಕಂತ ಕೇಳ್ಕೊಂಡು ನಮ್ಗೆ ಭಾಳ ಎಲ್ಲರೂ ಇವತ್ತು ಕೆಲಸ ಬಿಟ್ಟು ಮನೆಯಲ್ಲಿ ಕೂತು ನಮ್ಮನ್ನು ಮಳೆ ಇಲ್ಲ, ಭಾಳ ತೊಂದರೆ ಆಗಿದ್ದೀವಿ. ನಾವು ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ತಾವೆಲ್ಲ ಬಂದು ಸೇರಿದ್ದೀರಿ. ಆ ಭಗವಂತನಲ್ಲಿ ಎಲ್ಲರೂ ಪ್ರಾರ್ಥಿಸೋಣ. ಮಳೆಗೆ ಬಂದು ನಮಗೆಲ್ಲ ಬೋರ್ವೆಲ್ ನೀರು ಬಂದು ಕುಡಿಯಲಿಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ, ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ, ರೈತರು ಯಾರು ಏನಂದ್ರೆ ಧೈರ್ಯ ಮಾಡಬೇಕು. ಇನ್ಶೂರೆನ್ಸ್ ಏನಂದ್ರೆ ಫಸ್ಟ್ ಅಂತ ಬಂದದ, ಉಳಿದಿದ್ದು ಕೂಡ ಇಲ್ಲಿ ಸ್ವಲ್ಪ ದಿನದಾಗ ನಿಮ್ಮ ಅಕೌಂಟಿಗೆ ಬರ್ತದೆ. ಯಾರ್ಯಾರು ಹೊರಲ್ಲ ಅಕೌಂಟಿಗೆ ಏನಂದ್ರೆ ಹಾಕ್ತಕ್ಕಂಥದ್ದು ಕೂಡ ನಾವು ಸರ್ಕಾರಕ್ಕೆ ತಿಳಿಸಿದ್ದೀವಿ. ಹೋಲ್ಸನ್ನು ಕೂಡ ಇಂಥ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಸರ್ಕಾರದ ನಿಮ್ಮ ನೆರವಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸ್ವತಃ ಬಂದು ನೋಡಿ ನಿಮ್ಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಪ್ರಿಯಾಂಕ್ ಅವರು ಎಲ್ಲರೂ ಹೇಳಿ ನಮಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಹೇಳಿದ್ದೀವಿ. ಈ ಸಲ ಕೂಡ ಏನೇ ಸಮಸ್ಯೆ ಬಂದರೂ ಸರ್ಕಾರ ನಮ್ಮ ಜೊತೆಗೆ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಅಲ್ಲಂ ಪ್ರಭು ಪಾಟೀಲ್ ಸರ್ ಅವರಿಗೆ ಮೊಟ್ಟ ಮೊದಲಿಗೆ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಸಮಾಜದ ಕಡೆಯಿಂದ ಸ್ವಾಗತವನ್ನು ಮೊದಲೇ ಕೋರಿದ್ದಾರೆ. ನಾವು ಧನ್ಯವಾದಗಳು ಯಾಕೆ ಹೇಳ್ಬೇಕಂತಂದ್ರೆ, ಇಷ್ಟು ವರ್ಷಗಳ ಕಾಲ ನಾವೆಲ್ಲ ಮೊದಲಿರ್ತಕ್ಕಂಥ ಶಾಸಕರಾಗಲಿ ಸಚಿವರಾಗಲಿ ಎಲ್ಲರ ಹತ್ರ ತಿರುಗಾಡಿದ್ವಿ. ಮೊದಲು ನಾವು ಯಾರೇ ಒಬ್ಬರು ಕೂಡ ನಮ್ಮ ಸಮಾಜಕ್ಕೆ ಒಂದು 5 ಲಕ್ಷನೂ ಕೂಡ ಸ್ಯಾಂಕ್ಷನ್ ಮಾಡಿರಲಿಲ್ಲ. ಅಂಥದ್ದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಮೆಳಕುಂದ ಗ್ರಾಮಕ್ಕೆ ಇಲ್ಲಿ ಎಲ್ಲರೂ ಕುಲಕಸುಬನ್ನೇ ನೆಚ್ಕೊಂಡಿರ್ತಕ್ಕಂಥ ಜನರು ಇಂಥ ಗ್ರಾಮಕ್ಕೆ ಒಂದು ಗೋಡಾನ್ ಸಲುವಾಗಿ ಒಂದು 60 ಲಕ್ಷ ಅಂತ ದೊಡ್ಡ ಮೊತ್ತವನ್ನು ಸ್ಯಾಂಕ್ಷನ್ ಮಾಡಿರ್ತಕ್ಕಂಥ ಮಾನ್ಯ ಶಾಸಕರಿಗೆ ನಮ್ಮ ಸಮಾಜದ ಪರವಾಗಿ, ಊರಿನ ಎಲ್ಲ ಸಮಾಜದ ಪರವಾಗಿ ಹಾಗೂ ಮುಖಂಡರ ಪರವಾಗಿ ಮೊಟ್ಟ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ನಾವು ಯಾವ ಪಕ್ಷದವರೇ ಆಗಿರಲಿ, ಎಲ್ಲ ಪಕ್ಷದ ಶಾಸಕರನ್ನು ನಾನು ಭೇಟಿಯಾಗಿದ್ದೀನಿ, ಮನವಿ ಪತ್ರಗಳನ್ನು ಸಲ್ಲಿಸಿದ್ದೀವಿ,
ಇವರಿಗೂ ಸಹ ಮನೋಪತ್ರ ಸಲ್ಲಿಸಿದಾಗ ಇದು ಕೆಲಸ ಆಗಲ್ಲ ಅಂತ ಹೇಳಿ ತಿಳ್ಕೊಂಡಿದ್ವಿ. ಸರಿ ನಾ ಹೇಳಿದೆ 2-3 ಸರಿ ಕೇಳಿದೆ, ನಾ ಎಲ್ಲ ಮಾಡ್ತೀನಿ ನೀವು ಸುಮ್ಮನೆ ಇದೆ ಅಂತಂದ್ರು. ಕೊನೆಗೆ ಏನಿದೆ ಆಯ್ತಲ್ಲ, ನಾವು ಕನಸಿನಾಗೂ ನೆನೆಸಿರ್ಲಿಲ್ಲ ಆಗುತ್ತೆ ಅಂತ ಹೇಳಿ. ಆದ್ರೆ ಅವ್ರೇನು ಬಿಡದೆ ಸಣ್ಣ ಸಣ್ಣ ಸಮಾಜಗಳನ್ನು ತಗೊಂಡೋಗ್ತಕ್ಕಂಥ ನಾಯಕರು ನಮ್ಮ ಅಲ್ಲಂಪ್ರಭು ಪಾಟೀಲ್ ಅವರು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅದಕ್ಕಾಗಿ ನಮ್ಮ ಸಮಾಜ ಪೂರ ನಿಮಗೆ ಚಿರಋಣಿಯಾಗಿರುತ್ತೆ. ಅದೇ ರೀತಿಯಾಗಿ ತಾವು ನಮಗೆ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಒಂದು ನೆಲೆ ಇಲ್ಲ, ನಮಗೆ ನಮ್ಮ ಸಮಾಜಕ್ಕೆ ಒಂದು ಭವನ ಇಲ್ಲ, ಒಂದು ಸೈಟ್ ಕೂಡ ಇಲ್ಲ. ಒಂದು ಜಿಲ್ಲೆಯಲ್ಲಿ ಇಲ್ಲಿವರೆಗೂ ಎಲ್ಲಾ ಸಚಿವರು ಶಾಸಕರಿಗೂ ಮನವಿ ಪತ್ರ ಸಲ್ಲಿಸದೆ ಆಗ್ಬಿಟ್ಟಿದೆ ನಮ್ಮ ಕೆಲಸ. ಹಾಗಾಗಿ ತಾವು ಅದೇ ಮೊದಲು ಜಾಗನೇ ಇಲ್ಲ ಸರ್, ಅದೇ ಬೇಕಾಗಿದೆ ನಮ್ಗೆ. ಒಂದು ನಿವೇಶನ ತಾವು ಮಂಜೂರು ಮಾಡ್ಬೇಕು, ತಾವು ಮನಸ್ಸು ಮಾಡಿದ್ರೆ ಆಗುತ್ತೆ. ಯಾಕಂದ್ರೆ ಎಂತ ಆಗ್ಲಾರ್ದ ಕೆಲಸಗಳೆಲ್ಲ ತಾವು ಮಾಡ್ತಾ ಇದ್ದೀರಿ, ಹೀಗೆ ತಾವು ಮಾಡ್ತೀರಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಮೊದಲು ನಮ್ಮ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸಿ. ಸಮಾಜದ ಒಂದೇನು ಸಮುದಾಯವಾದ ಕಟ್ಟಡಕ್ಕೆ ಶಂಕುಸ್ಥಾಪನೆಗೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಅಲ್ಲಂಪ್ರಭು ಪಾಟೀಲ್ ಸಾಹೇಬ್ರೆ, ಅದೇ ರೀತಿಯಾಗಿ ಕುಂಬಾರ ಸಮಾಜಿನ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಶರಣಪ್ಪ ಅಣ್ಣವರೇ, ಹಾಗೂ ನಮ್ಮ ಪ್ರಭು ಅವರೇ ಮತ್ತು ನಮ್ಮ ಸದಾನಂದ ಕುಂಬಾರ್ ಅವರೇ, ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾರ್ಗದರ್ಶಕರು, ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಭೀಮರಾವ್ ಕೊಳ್ಳೂರವರೇ, ಮತ್ತೊಬ್ಬ ನಮ್ಮ ಹಿರಿಯರು ಪಕ್ಷದ ಮುಖಂಡರಾಗಿರ್ತಕ್ಕಂಥ ರುದ್ರಗೌಡ್ರೆ, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಶರಣು ಆಗಿರ್ಬೋದು, ಶರಣು ಮಳ್ಳಿ, ಪ್ರಭು ಆಗಿರ್ಬೋದು, ಮಲ್ಲಣ್ಣವರು, ನಮ್ಮ ಸೋಮು ಅವರು, ಎಲ್ಲರೂ ಸಾಗರ್, ಎಲ್ಲ ನಮ್ಮ ಧನ್ಯಣ್ಣವ್ರು, ಎಲ್ಲರೂ ಹೆಸರೇನಪ್ಪ ಅಂತಂದ್ರೆ ನಮ್ಮ ಬಂದರ ಯಾರು ಅನ್ನತ್ತೆ ಭಾವಿಸ್ಬಾರ್ದು. ಇವತ್ತಿನ ದಿವಸ ನಾವು ನಿಜವಾಗ್ಲೂ ಕೂಡ ಒಂದು ಬಹಳ ಸಂತೋಷ ಅನಿಸ್ತು ನಮ್ಗೆ. ಯಾಕಪ್ಪ ಅಂತಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ಅಲ್ಲಂಪ್ರಭು ಪಾಟೀಲ್ ಸಾಹೇಬರು ನಿಂತಿದ್ರು. ಬಹಳ ಒಂದು ಜಿದ್ದಾಜಿದ್ದಿನ ಚುನಾವಣೆ ಕೂಡ ಇತ್ತು. ಅಂತ ಒಂದು ಸಂದರ್ಭದಲ್ಲಿ ಇಡೀ ನಮ್ಮ 28 ಏನ್ ಮತ ಕ್ಷೇತ್ರ ಹಳ್ಳಿಗಳಿದಾವೆ, ಅದ್ರಲ್ಲಿ ನಮ್ಗೆ ಹೇಳ್ಕೊಂತ ಕೆ ಗ್ರಾಮ ಕೊನೆಯ ಸ್ಥಾನ ಇತ್ತು. ಕಳೆದ ಬಾರಿ ಅಲ್ಲಂಪ್ರಭು ಪಾಟೀಲ್ ಸಾಹೇಬರು ಚುನಾವಣೆ ನಿಂತಾರ. ಈ ಮಾತು ಯಾಕೆ ಹೇಳ್ತೀನಪ್ಪ ಅಂತಂದ್ರೆ, ಒಬ್ಬ ಕಾಂಗ್ರೆಸ್ ಪಕ್ಷದ ಸತತ 50 ವರ್ಷ ಕಾಲ ಸುದೀರ್ಘ ರಾಜಕೀಯ ಅನುಭವದ ಉಂಡಿರ್ತಕ್ಕಂಥ ಒಂದು ಅಲ್ಲಂಪ್ರಭು ಪಾಟೀಲ್ ಸಾಹೇಬರು MLC ಆಗಿ, ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ, ಗ್ರಾಮ ಪಂಚಾಯತ್ನ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಅವ್ರು ಯಾಕಪ್ಪ ಅಂತ ಒಂದು ಗ್ರಾಮದಲ್ಲಿ ನೆಲೋಗಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಹುಟ್ಟಿ ಏನ್ ನಮ್ಮ ಹಳ್ಳಿ ಜನರ ಏನು ಕಷ್ಟ ಸುಖ ಏನದೆ ಅದನ್ನ ಅರ್ತಿದ್ದವರು. ಅವ್ರು ಚುನಾವಣೆಯಲ್ಲಿ ಸ್ವಲ್ಪ ಏನಪ್ಪಾ ಅಂತಂದ್ರೆ ಅಂತದಿಂದ ಸೋತರು ಕೂಡ ಭೀಮರಾವ್ ಕೊಳ್ಳೂರು ಅಣ್ಣವ್ರಿಗೆ ನಾವು ನೆನೆಸ್ಬೇಕಾಗ್ತದ. ನಾವು ಮನೆಯಲ್ಲೇ ಇದ್ದೀವಿ, ಗೌಡ್ರ ನೀವ್ ಯಾಕೆ ನೀವು ಅಲ್ಲಿದ್ದೀರಿ, ಏನಾಗಿಲ್ಲ, ನಮಗ್ ಜನ ಏನೊಂದು 5,000 ಏನಾಗಿ ಸೋಲಾಗ್ಯದ, ನಾವ್ ಯಾವಾಗ್ಲೂ ಕೂಡ ಹಿಂದೆ ಹೆಜ್ಜೆ ಇಡೋದ್ ಬೇಡ, ಮರ್ದಿನೇ ನೆಕ್ಸ್ಟ್ ಡೇ ಮೇಲ್ಕುಂದಕ್ಕೆ ಗ್ರಾಮಕ್ಕೆ ಬಂದಿವಿ. ಸೋತರು ಕೂಡ ನೀವ್ ಯಾರು ಕೂಡ ಧೈರ್ಯ ಏನಪ್ಪ ಬಿಡ್ಬೇಡ್ರಿ, ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ. ನೀವು ನೋಡಿ ಮಳೆ ಬಂದಾಗ ನೀವೆಲ್ಲ ಗ್ರಾಮದವ್ರು ಪ್ರತಿಯೊಂದು ಓಣಿ ನಮ್ಮ MLA ಸಾಹೇಬರು ಚಪ್ಪಲ್ ಕೆಳಗೆ ಇಟ್ಕೊಂಡು ತಿರುಗಲಿಲ್ಲ. ಮಳಿ ಬಂದಾಗ ಎಲ್ಲ ಪ್ರತಿಯೊಂದು ನೀವು ಲೈಟಿನ ಕಂಬ ಹೇಳಿದ್ರಿ, ವಯರ್ಗಳು ಹೇಳಿದ್ರಿ, ಇಮಿಡಿಯೇಟ್ PDO ತರಿಸಿದ್ರು. ನಮ್ದು ಅವಾಗ ಅಧಿಕಾರ ಇದ್ದಿದ್ದಿಲ್ಲ. ಎಲ್ಲಾ ಮನಿಗಳು ಎಲ್ಲ ಬಿದ್ದೀವು. ಆ ಮನಿಗಳು ಬಿದ್ದೀವು ಕೂಡ ಎಷ್ಟು ಏನಪ್ಪಾ ಅಂತ ಸಾಧ್ಯ ಆಗ್ತದ ಎಲ್ಲಾನು ಕೂಡ ಪ್ರಯತ್ನ ಪಟ್ಟು ನೀವೆಲ್ಲರೂ ಯಾರು ಬಂದ್ರು, ತಹಶೀಲ್ದಾರ್ ಬರ್ಬಹುದು, ನಿಮ್ PDO ಬರ್ಬೋದು, ಯಾರೇ ಗ್ರಾಮದವ್ರು ಒಂದು ಸಣ್ಣ ಒಬ್ಬ ಇವಾಗ ಬಂದ್ರು ಕೂಡ ನೀ ಯಾರು ಪಕ್ಷ ಯಾರು ಪಾರ್ಟಿ ಅಂತ ಕೇಳಲ್ಲ. ಯಾರಿದ್ರು ಕೂಡ ನಮ್ಮವ್ರು ಬಂದ ನಮ್ ಕೈಲಿ ಎಷ್ಟು ಸಾಧ್ಯ ಆಗ್ತದ ನಾವು ಅಷ್ಟು ಮಾಡ್ತೇವೆ ಅಂತ ಹೇಳಿ 5 ವರ್ಷ ಸತತ ನಿಮ್ ಜೊತೆ ಇದ್ದಿ, ರಾತ್ರಿ ಅದ್ರ ಕೆಲಸ ಮಾಡಿ ಇಡೀ ಮೇಲ್ಕುಂದ ಕೆ ಗ್ರಾಮನ್ನ ನೀವು ಏನಪ್ಪಾ ಅಂತಂದ್ರೆ ಅಲ್ಲಂಪ್ರಭು ಪಾಟೀಲ್ ಸಾಹೇಬ್ ಎಷ್ಟು ಒಳ್ಳೆಯವರಿದ್ದಾರೆ ಅಂತ ಹೇಳಿ ನೀವು ಅವ್ರಿಗೆ ಗುರುತಾಗ ನೋಡಿ. ಇಡೀ ಒಂದು 28 ಹಳ್ಳಿ ಕೂಡ ನೀವು ಮೇಲ್ಕುಂದಕ್ಕೆ ಗ್ರಾಮ ಏನ್ ಮಾಡಿ ತೋರಿಸಿದ್ರು. ನಾವು ಬಹಳ ಸಂತೋಷ ಅನ್ಸ್ಕೊಂಡ್ರೆ ಅವತ್ತು ದಿವಸ ಎಂತ ಕಾರ್ಯಕ್ರಮ ಮಾಡಿದ್ರಪ್ಪ, ನಾವು ಧನ್ಯಾಗಿದ್ದೇವೆ. ಇಲ್ಲಿ ಮೇಲೆ ಗುಡಿ ಮೇಲೆ ಮಾಡಿದ್ರಿ, ಎಷ್ಟು ಜನ ಸೇರಿದ್ರು, ಎಷ್ಟು ಇಡೀ ಊರೇ ಸೇರಿತ್ತು. ಆ ಒಂದು ಜನರ ಒಂದು ವಿಶ್ವಾಸ ಇಡುವ ಸಲಿಂದ ನಮ್ಮ ಅಲ್ಲಂಪ್ರಭು ಪಾಟೀಲ್ ಸಾಹೇಬ್
ನಿಮ್ ಗ್ರಾಮಕ್ಕೆ ಬಹಳ ಅಂದ್ರೆ ಬಹಳ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದ್ರ ಬಗ್ಗೆ ಏನಿಲ್ಲ. ನೀವು ನೋಡ್ರಿ ಕುಂಬಾರಿಕೆಗೆ ಇವತ್ತಿನ ದಿವಸ ಅಲ್ಲಪ್ರಭು ಪಾಟೀಲ್ ಸಾಹೇಬ್ರ ಕೆಲಸ ಯಾವಾಗಲೂ 1 ವರ್ಷದಿಂದ ಆಗ್ಬೇಕಾಗಿತ್ತು. ಇದು ಏನದ ಕುಂಬಾರ ಹೇಳ ಕಟ್ಟಡದು ಬಹಳ ಅವರು ನಾವು ಭೀಮರಾವ್ ಕೊಳ್ಳೋರು ದರ್ಶನಾಪುರ ಸಾಹೇಬ್ರು ಬಹಳ ಸಲ ಹೋಗಿದ್ದೆವು. ಅವ್ರು 2 ಕೋಟಿ ರೂಪಾಯಿ ಕೇಳಿದ್ರು ಸಾಹೇಬ್ರು, 2 ಕೋಟಿ ರೂಪಾಯಿ ಏನಾರ ಮಾಡಪ್ಪ ನಮ್ಮಲ್ಲಿ ಕುಂಬಾರ ಬೆಳಕುಂದ ಕೆ ಗ್ರಾಮದಲ್ಲಿ ಕುಂಬಾರ ಸಮಾಜದ ಸಲುವಾಗಿ ಒಂದು ನಮ್ಮ ಕುಂಬಾರ ಗಡಿಗೆ ಮಡಿಕೆಗಳು ಇಟ್ಕೊಳ್ಳೋ ಸಲುವಾಗಿ ಒಂದು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಒಂದು ಗೋಡನ್ ಅಂತ ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಸುಮಾರು 60 ಲಕ್ಷ ರೂಪಾಯಿಯನ್ನು ಅನುದಾನವನ್ನು ಇಟ್ಟಿದ್ದಾರೆ. ಹಾಗೆ ಗುದ್ದಲಿ ಪೂಜೆಯನ್ನು ಇವತ್ತು ನೆರವೇರಿಸಲಾಗಿದೆ. ನಮ್ಮ ಸಮಾಜದ ಮುಖಂಡರಾದ ಗುರುನಾಥ್ ಕುಂಬಾರ್ ಹಾಗೂ ನಮ್ಮ ಸಹೋದರರಾದ ಎಲ್ಲರೂ ಅವರನ್ನು ಆಧಾರದಿಂದ ಸ್ವಾಗತವನ್ನು ಮಾಡಿ ನಾವು ತಮ್ಮ ಹೆಸರು ಸರ್? ಪ್ರಭಾಕರ್ ಅಂತ ಸರ್, ಪ್ರಭಾಕರ್ ಪ್ರಾಪುರ್ ಬೆಳಕುಂದ ಕೆ.